ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ಏನಪ್ಪ ಇದು ಯಾವಾಗಲೂ ಟ್ರೈನ್ ವೀಡಿಯೋಸ್ ಹಾಕೋನು, ಇವತ್ತೇನೋ ಸ್ಪೆಷಲ್ ವೀಡಿಯೋ ಅಂತಂತೀರ. ಇದು ನಮ್ಮ ಮನೆ ದೇವರು. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪಿಳ್ಳಹಳ್ಳಿ ಗ್ರಾಮದಲ್ಲಿ ಇದು ನಮ್ಮ ಮನೆ ದೇವರು. ಇವತ್ತು ಮೆರವಣಿಗೆ ಇತ್ತು. ಸೊ ನಮ್ಮ ದೇವ್ರನ್ನ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ನೋಡಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ವೀಡಿಯೋನ ಸ್ಕಿಪ್ ಮಾಡಿಬಿಡಿ. ನಮ್ಮದು ಈರ್ಗಾರ ಸ್ವಾಮಿ ಅಂತ ಹೇಳ್ಬಿಟ್ಟು ದೇವ್ರ ಹೆಸರು ಬಂದ್ಬಿಟ್ಟು ಈಗಿರೋದು ನಾನು ಗೇಟಲ್ಲಿ, ನಮ್ಮ ಪಿಳ್ಳಹಳ್ಳಿ ಗೇಟಲ್ಲಿ, ಚಿತ್ರದುರ್ಗ ಪಾವಗಡ ಮೈನ್ ರೋಡಲ್ಲಿ ಬರುತ್ತೆ. ಇಲ್ಲಿ ನಮ್ಮ ಗೇಟಲ್ಲಿರೋ ಮನೆಗಳ ಸುತ್ತೂರ ಒಂದು ರೌಂಡ್ ಹಾಕ್ಕೊಂಬಿಟ್ಟು ಗೇಟಲ್ಲಿ ಸೊ ಉರಿಮೆ ಬಡ್ಕೊಂಡು ಪದಗಳು ಆಡ್ಕೊಂಡು, ಜನಪದ ಪದಗಳು. ಸೊ ಆ ದೇವ್ರು ಬರ್ತಿರ್ಬೇಕಾದ್ರೆ ಅಲ್ಲಿ ನೀರು ಹಾಕ್ಕೊಂಡು ಬರ್ತಾರೆ ಈಗ ಹೆಣ್ಮಕ್ಳೆಲ್ಲ. ಸೊ ಇದೇ ಥರ ಹಿಂಗಾದ್ಮೇಲೆ ಇಲ್ಲಿಂದ ಸೀದಾ ನಾವು ಊರೊಳಗೆ ಹೋಗ್ತೀವಿ. ಊರೊಳಗೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಈಗ ದುರ್ಗಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇನ್ನು ನಮ್ಮ ದೇವ್ರಿಗೆ ಸಂಬಂಧಪಟ್ಟಿರೋ ವಸ್ತುಗಳಿದ್ದಾವೆ. ಆ ವಸ್ತುಗಳನ್ನ ಎತ್ಕೊಂಡು ಮೆರವಣಿಗೆ ಮೂಲಕ ನಮ್ಮ ದೇವಸ್ಥಾನ ಕೆರೆಯಲ್ಲಿದೆ. ಆ ಕೆರೆಯಲ್ಲಿ ಹೋಗ್ಬಿಟ್ಟು ಅಲ್ಲಿದ್ದು ಸಂಜೆವರೆಗೂ ಅಲ್ಲೇ ಇದ್ದು ಸಂಜೆ ಅಲ್ಲಿಂದ ರಿಟರ್ನ್ ಮತ್ತೆ ಬರೋದಿದು. ಸೊ ಪ್ರತಿ ಯುಗಾದಿ ಹಬ್ಬಕ್ಕೂ ಈ ಥರ ಆಗುತ್ತೆ. ಬಟ್ 9 ವರ್ಷದಿಂದ ಮೆರವಣಿಗೆ ಆಗಿರಲಿಲ್ಲ. ಇದು 9 ವರ್ಷ ಆದಮೇಲೆ ಆಗ್ತಿರೋ ಮೆರವಣಿಗೆ, ಅದಕ್ಕಾಗಿ ನಾನು ವೀಡಿಯೋ ಮಾಡ್ತಿದ್ದೀನಿ. ಸೊ ನಾವು ಆಲ್ರೆಡಿ 2012 or 13 ದೇವ್ರನ್ನ ಹೊತ್ಕೊಂಡು ಹಿಂಗೆ ಇದೇ ಥರ ಮೆರವಣಿಗೆ ಮಾಡಿದ್ದೆ ಅವಾಗ. ಬಟ್ ಆವಾಗ ಊರಲ್ಲಿತ್ತು. ಈಗ ಇಲ್ಲಿ ಗೇಟಿಂದ ಊರೊಳಗೆ ಹೋಗೋ ಥರ. ಸೊ ನಾವು ಆವಾಗಲೇ ಹೊತ್ಕೊಂಡಿದ್ವಿ. ಈಗ ಮತ್ತೆ ಹೊತ್ಕೊಳ್ಳೋದು ಪದೇ ಹೊತ್ಕೊಳ್ಳೋದೇನಿಲ್ಲ. ನಮ್ಮ ಅಣ್ಣನ ಮಗ ಹೊತ್ಕೊಂಡಿದ್ದಾನೆ ದೇವ್ರನ್ನ. ಈ ಕಡೆ ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ, ಆ ಕಡೆ ದಾಸಪ್ಪ. ನೋಡಿ, ಇದು ನಮ್ಮ ಗೇಟು, ಬಸ್ ಸ್ಟಾಪ್. ಇದು ಪಿಳ್ಳಹಳ್ಳಿ ಬಸ್ ಸ್ಟಾಪ್ ಅಂತ ಹೇಳ್ಬಿಟ್ಟು ಹಿಂಗೆ ಸ್ಟ್ರೈಟಾಗಿ ಹೋದರೆ ನಿಮ್ಮ ಮುಂದೆ ಏನು ದಾರಿ ಕಾಣಿಸ್ತಿದೆ ರೋಡು, ಆ ರೋಡಲ್ಲಿ ಸ್ಟ್ರೈಟಾಗಿ ಹೋದರೆ ಕ್ಯಾದಗುಂಟೆ, ಕೆಂಚಮ್ಮನಹಳ್ಳಿ ಗೇಟು, ಲಿಂಗದಹಳ್ಳಿ, ವದನಕಲ್ಲು, ರಂಗಸಮುದ್ರ, ಬೆಳ್ಳಿಬಟ್ಲು, ಶೈಲಾಪುರ, ಕೋಟಗುಡ್ಡ, ಪಾವಗಡಕ್ಕೆ ಹೋಗಿ ಸಿಗುತ್ತೆ. ಈ ರೋಡು ಹೆಸರು ಬಂದ್ಬಿಟ್ಟು KK ರೋಡ್ ಅಂತ. KK ಅಂದರೆ ಏನು ಅಂತ ಈ ವಿಡಿಯೋ ಲೋಕಲಾಗಿ ಯಾರಾದರೂ ನೋಡ್ತಿದ್ರೆ, ನಮ್ಮ ಚಿತ್ರದುರ್ಗ, ಚಳ್ಳಕೆರೆ, ಪರಶುರಾಂಪುರ, ಪಾವಗಡ ಈ ಸೈಡಲ್ಲಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ KK ಅಂದರೆ ಏನಂತ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತು, ನೀವು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದು ಮೈನ್ ಬಸ್ ಸ್ಟಾಪು. ಇಲ್ಲಿಂದ ಹಿಂದೆ ಮೆರವಣಿಗೆ ಮೂಲಕ ಊರೊಳಗೆ ಹೋಗುತ್ತೆ. ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಉರುಮೆ ಜಾನಪದ ಹಾಡು ಮೂಲಕ ಮೆರವಣಿಗೆ ಸಾಗುತ್ತೆ. ನಮ್ಮ ಶಶಿ PCS ಯೂಟ್ಯೂಬರ್ ನೋಡಿರ್ತೀರ, ಲೋಕಲಾಗಿರೋರು. ಅವರು ದುರ್ಗಮ್ಮ ಪೂಜಾರಿ. ಸುಮಾರು 1.5 ಗಂಟೆ ಬಂದಿತ್ತು ಈ ವಿಡಿಯೋ. ಲೆಂತ್ ಹೆವಿ ಆಗುತ್ತೆ, ಯಾರೂ ಅಷ್ಟೊಂದು ನೋಡಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು 20 ನಿಮಿಷಕ್ಕೆ ಇಳಿಸ್ಬಿಟ್ಟಿದ್ದೀನಿ. ಯಾಕಂದರೆ ಬೋರ್ ಹೊಡಿಬಾರ್ದು. ಇದು ನಾರ್ಮಲಿ ಟ್ರೈನ್ ಜರ್ನಿ ವಿಡಿಯೋ ಅಲ್ಲ, ಟ್ರಾವೆಲಿಂಗ್ ವಿಡಿಯೋ ಅಲ್ಲ. ಅದಕ್ಕಾಗಿ ಸಿಕ್ಕಾಪಟ್ಟೆ ಟ್ರಿಮ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಈಗ ನೋಡಿ, ಮೈನ್ ರೋಡಿಂದ ನಾವು ಊರೊಳಗೆ ಡೈವರ್ಷನ್ ತಗೊಂತಿದ್ದೆ. ಸೊ ಇದು ಪಿಳ್ಳಹಳ್ಳಿ ಊರೊಳಗೆ ಹೋಗೋದು. ಅದು ಮೈನ್ ರೋಡು, ಚಿತ್ರದುರ್ಗ ಪಾವಗಡ ಮೈನ್ ರೋಡ್ ಆಗುತ್ತೆ. ಇದು ಸೀದಾ ಊರೊಳಗೆ ಹೋಗೋ ರೋಡು. ಈ ದಾರಿ ಮುಖಾಂತರನೇ ಊರೊಳಗೆ ಹೋಗ್ಬಿಟ್ಟು ಊರಲ್ಲಿರೋ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಅಲ್ಲಿ ಕುದುರೆ ಅವೆಲ್ಲ ಇದ್ದಾವೆ, ಅದನ್ನು ಎತ್ಕೊಂಡು ಅಲ್ಲಿಂದ ಮೆರವಣಿಗೆ ಮೂಲಕ ಕೆರೆಯಲ್ಲಿ ಹೋಗೋದು. ಕೆರೆಯಲ್ಲಿಂದ ಸಂಜೆವರೆಗೂ ಅಲ್ಲೇ ಇದ್ದು, ಮೂಲ ದೇವರು ವಿಗ್ರಹ ಇರೋದು ಅಲ್ಲೇ ಕೆರೆಯಲ್ಲಿ. ಆ ದೇವ್ರೇನು ಕಾಣಿಸ್ತಿದೆ ಅದೆಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದು. ಇದು ನಮ್ಮೂರ ಕೆರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನೀರು ಬಿಡ್ತಿದ್ದಾರೆ. ಸುಮಾರು 1.5 ವರ್ಷದಿಂದ ನೀರು ಬರ್ತಾನೆ ಇದೆ ಇಲ್ಲಿ ನಮ್ಮೂರ ಕೆರೆಗೆ. ಸೊ ಇದೊಂದು ಒಳ್ಳೆ ಕೆಲಸ ಆಗಿದೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಇದು ಮಾರಮ್ಮನ ಗುಡಿ ದೇವಸ್ಥಾನ. ಇಲ್ಲಿ ಸಮೇತ ದೇವ್ರಿಗೆ ಕೈ ಮುಕ್ಕೊಂಡು ಮುಂದಕ್ಕೆ ಸಾಗೋದು ಮೆರವಣಿಗೆ.
ಈಗ ನಾವು ಪಿಲ್ಲಳ್ಳಿ ಮೈನ್ ಊರೊಳಗೆ ಇದು ಒಂಥರ ಸರ್ಕಲ್ ಇದ್ದಂಗೆ ನಮ್ಮೂರಲ್ಲಿ. ಸೊ ಇಲ್ಲಿಗೆ ಎಂಟ್ರಿ ಆಗ್ತಿದೆ. ಇದೇ ನೋಡಿ ದೇವಸ್ಥಾನದ ಆವರಣ. ಇಲ್ಲಿ ರೈಟ್ ಸೈಡು ನಮ್ಮ ಮನೆ ಹಳೆ ಮನೆ ಇತ್ತು, ತೋರಿಸ್ತೀನಿ ನಾನು ನಿಮಗೆ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ಬನ್ನಿ ಒಳಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪುರಾತನವಾದ ದೇವಸ್ಥಾನ, ಸುಮಾರು ಒಂದು 300-500 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ನಮ್ಮವು. ಸೊ ಇವರು ಪೂಜಾರಿ ಬಂದುಬಿಟ್ಟು ನಮ್ಮ ಬ್ರದರ್ ಬಸವರಾಜು ಅಂತ ಹೇಳ್ಬಿಟ್ಟು. ಅಲ್ಲಿ ಭೂತರಾಯನ್ನ ಇಲ್ಲೇ ಕುಣಿಸಿದ್ದಾರೆ ನೋಡಿ. ಅಲ್ಲಿ ಕುದುರೆ ಅವೇನು ಕಾಣಿಸಿದೆ ಅವೆರಡನ್ನೂ ಹೊರಗಡೆ ಮೆರವಣಿಗೆ ಮೂಲಕ ಅದ್ರ ಜೊತೆಗೆ ಹೊತ್ಕೊಂಡು ಹೋಗೋದು, ಮೆರವಣಿಗೆ ಮಾಡ್ಕೊಂಡು ಹೋಗೋದು. ಅವೆರಡು ಆ ಕಡೆ ಇರೋದು ಭೂತರಾಯಗಳು. ಈಗ ಇಲ್ಲಿ ಶಾಸ್ತ್ರ ಮಾಡ್ತಿದ್ದಾರೆ ನೋಡಿ. ಎಲ್ಲ ಯಜಮಾನರು ಸೇರ್ಕೊಂಡು ಶಾಸ್ತ್ರ ಮಾಡ್ತಿದ್ದಾರೆ. ಇಲ್ಲಿ ಏನೇನೋ ಕಾರ್ಯ ಇರುತ್ತಲ್ಲ, ದೇವ್ರನ್ನ ಒಳಗೆ ತಂದು ಕುಂಡ್ಸೋದಕ್ಕೆ ಅದೆಲ್ಲ ಮಾಡ್ತಿದ್ದಾರೆ. ನಮ್ಮ ಅಣ್ಣನ ಮಗ ಇಷ್ಟೊತ್ತು ಇವನೇ ದೇವ್ರನ್ನ ಹೊತ್ಕೊಂಡಿದ್ದು. ಈಗ ನರಸಿಂಹಸ್ವಾಮಿ ಪೂಜಾರಿ, ನಮ್ಮ ಶಶಿ ದುರ್ಗಮ್ಮನ ಪೂಜಾರಿ, ಹಾಗೆ ನಮ್ಮ ಈರ್ಗಾರ್ ಸ್ವಾಮಿ ಪೂಜಾರಿ, ಹಳೆ ಪೂಜಾರಿ, ಮೂವರು ಸೇರಿ ದೇವ್ರನ್ನ ಒಳಗೆ ತಂದರು. ಸೊ ಇಲ್ಲೊಂದು ಸ್ವಲ್ಪ ಪೂಜೆ ಆದಮೇಲೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಶಶಿ PCS ವೀಡಿಯೋ ಮಾಡ್ತಿಲ್ಲ, ನಾನೇ ವೀಡಿಯೋ ಮಾಡ್ತಿದ್ದೀನಿ. ಅವರು ಫುಲ್ ಬ್ಯುಸಿ ನೋಡಿ. ಕುದುರೆ ಎಲ್ಲ ಹೊರಗೆ ತಂದುಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಕಲಶ ಎಲ್ಲ, ಕಲಶ ಅಲ್ಲಿ ಗೇಟಿಂದನೇ ತಂದಿದ್ದು. ನಮ್ಮ ಚಿಕ್ಕಪ್ಪನ ಮಗ ಎತ್ಕೊಂಡಿದ್ದ ನನ್ನ ತಮ್ಮ. ಫ್ರೆಂಡ್ಸ್, ಇದೇನು ನೋಡ್ತಿದ್ದಾರೆ, ಇದು ದುರ್ಗಮ್ಮನ ದೇವಸ್ಥಾನ. ಸೊ ನಮ್ಮ ಶಶಿ ಇದ್ದಾರಲ್ಲ, ಶಶಿನೇ ಪೂಜಾರಿ ಇಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ. ಬನ್ನಿ ಇಲ್ಲಿಂದ ನಮ್ಮ ಅಪ್ಪ ಅವರು ಬೆಳೆದಂತಹ ಮನೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ಇದು ನಮ್ಮ ಪಿಲ್ಲಳ್ಳಿ ಊರೊಳಗೆ ಇದೇ ನೋಡಿ ನಮ್ಮ ಹಳೆ ಮನೆ. ಇದೇನು ಗುರು ಹಿಂಗೆ ಹೊಡೆದಾಕಿದ್ದಾರೆ. ಇದೇ ಇದ್ದಿದ್ದು ನಮ್ಮ ಅಪ್ಪ ಅವ್ರು ಹುಟ್ಟಿ ಬೆಳೆದಿದ್ದ ಮನೆ ಇದು. ಬಟ್ ನಾವಂತೂ ಬೆಳೆದಿಲ್ಲ, ನಾವು ಬೆಳೆದಿರೋದೆಲ್ಲ ಔಟ್ ಆಫ್ ಬೇರೆ ಕಡೆ. ಸೊ ನಮ್ಮ ಅಪ್ಪ ಅವರು ಹುಟ್ಟಿ ಬೆಳೆದಿರೋಂತಹ ಮನೆ ಇದು ಜೊತೆಗೆ ಇದು ದುರ್ಗಮ್ಮನ ದೇವಸ್ಥಾನ, ಅದು ನರಸಿಂಹಸ್ವಾಮಿ ದೇವಸ್ಥಾನ. ನೆಕ್ಸ್ಟ್ ವೀಡಿಯೋದಾಗಿ ನಾನು ನಮ್ಮ ದೇವಸ್ಥಾನ ತೋರಿಸ್ತೀನಿ. ಸೊ ಇದು ಪಿಲ್ಲಳ್ಳಿ ಗ್ರಾಮ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಫ್ರೆಂಡ್ಸ್, ಈಗೇನು ನೋಡಿದ್ರೆ ಇಲ್ಲಿಂದ ಇದು ಮಾಮೂಲಿ ಈಗಿರೋ ಸದ್ಯಕ್ಕಿರೋ ಹಳೆ ದೇವಸ್ಥಾನ. ಈಗ ಹೊಸ ದೇವಸ್ಥಾನ ಆಗ್ತಿದೆ, ಬನ್ನಿ ಹೋಗೋಣ. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಲೋಕಲಾಗಿ ಯಾರು ನೋಡ್ತೀರಾ, ನಮ್ಮ ಚಳ್ಳಕೆರೆ ದುರ್ಗ. ನನಗೆ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಆಲ್ರೆಡಿ ನಮ್ಮ ಪರಶುರಾಂಪುರ ಚಳ್ಳಕೆರೆಯಿಂದ ಯಾರು ನೋಡಿ ಶಶಿ PCS ಅಂತ ಗೊತ್ತಿರುತ್ತೆ, ನಮ್ಮ ಅಣ್ತಮ್ಮ. ಸೊ ಅವರು ನಮ್ಮ ದುರ್ಗಮ್ಮನ ದೇವಸ್ಥಾನ ತೋರಿಸ್ನಲ್ಲ, ಅವ್ರ ಪೂಜಾರಿ. ಬನ್ನಿ ನೋಡಿ, ಇಲ್ಲಿ ಏನು 4 ದೇವಸ್ಥಾನ, 4 ಇಲ್ಲೇನಾ ಒಟ್ಟಿಗೆ ನೋಡಿ. ನಾನು ಬಂದೇ ಇರಲಿಲ್ಲ ಇಲ್ಲಿಗೆ. ಸೊ ಈಗ ಇಲ್ಲಿಂದ ನಮ್ಮ ಮಾಹಿತಿ ಕೊಡ್ತಾರೆ ನಮ್ಮ ಶಶಿ PCS. ಈಗ ನಮ್ಮ ಜೊತೆಗಿದ್ದಾರೆ ಶಶಿ PCS. ಶಶಿ, ಹೇಳಪ್ಪ ಇದ್ರ ಬಗ್ಗೆ ಮಾಹಿತಿ. ನಮಸ್ಕಾರ. ಮೊದಲಿಗೆ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೂ ಹಿಂದೂಗಳಿಗೆ ಮುಖ್ಯವಾಗಿ ಹೊಸ ಯುಗಾದಿ ಎಂದು. ಸೊ ನಾನು ಇವಾಗ ವಿಶ್ ಮಾಡ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ದೇವಸ್ಥಾನದ ಬಗ್ಗೆ ಮಾಹಿತಿ ನೋಡಿ. ಇದು ನಮ್ಮ ಪಿಲ್ಲಳ್ಳಿ ಗ್ರಾಮದ ನಮ್ಮ 4 ದೇವಸ್ಥಾನಗಳಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇದು ನರಸಿಂಹಸ್ವಾಮಿ ದೇವಸ್ಥಾನ. ಮುಂದೆ ಬಂದುಬಿಡ್ರಿ. ನೀವೇನು ನೋಡಿದ್ರಲ್ಲ, ಅದು ಹಳೆ ದೇವಸ್ಥಾನ. ಸೊ ಸುಮಾರು ಒಂದು 300 ವರ್ಷಗಳ ಇತಿಹಾಸ ಇದೆ. ಸೊ ದೇವಸ್ಥಾನ ಕಟ್ಟಿರೋದು ನಮ್ಮ ತಾತ ಮುತ್ತಾತರು ಯಾರಿಗೂ ಗೊತ್ತಿಲ್ಲ ಅಂತಂದು ಹೇಳ್ತಿದ್ದಾರೆ. ಸೊ ಅಂದಾಜು 300 ವರ್ಷ ಅಂತ ಅಂದ್ಕೊಳ್ತಿದ್ದೀನಿ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ಇದು ಹೊಸ ಸ್ಟಾರ್ಟ್ ಆಗಿದೆ, ಇನ್ನೇನು ಸುಮಾರು ವರ್ಷಗಳಲ್ಲಿನೇ ಸ್ಟಾರ್ಟ್ ಆಗಿದೆ. ಮುಂದಕ್ಕೆ ಇದು ಕಂಟಿನ್ಯೂ ಆಗುತ್ತೆ, ಓಪನ್ ಆಗುತ್ತೆ. ಎಲ್ಲ ಆಲ್ಮೋಸ್ಟ್ ಕೆಲಸ ನಡೀತಾ ಇದೆ.
ಹಬ್ಬ ಇರೋದ್ರಿಂದ ರಜಾ ಮಾಡಿದ್ದಾರೆ. ಬರೀ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಸೊ ಈಗೇನು ಇವತ್ತು ಈರ್ಗಾರ ದೇವಸ್ಥಾನ ಅಂತ ಪೂಜೆ ಮಾಡ್ತಾ ಇದೀವಲ್ಲ ಮೆರವಣಿಗೆ. ಸೊ ಇದು ಈರ್ಗಾರ ದೇವಸ್ಥಾನ ಒಂದು ಗರ್ಭಗುಡಿ. ಸೊ ಗರ್ಭಗುಡಿ ಈ ರೀತಿ ಇದೆ. ಸೊ ಮುಂದಕ್ಕೂ ಇದೇ ಹಾಲು ಹೆಂಗಿದೆಯೋ ಅದೇ ಥರನೇ ಮುಂದೆಗಡೆನೂ ಬರುತ್ತೆ. ಸೊ ಇದು 4 ದೇವಸ್ಥಾನ, 4 ಗರ್ಭಗುಡಿಗಳು ಸೇಮ್ ಇದ್ದಾವೆ. ಸೊ ಇದು ದಿನಾಂಕ ಬಂದು 20 ಮಾರ್ಚ್ 2026. ಈ ವರ್ಷಕ್ಕೆ ಇಷ್ಟು ಅಪ್ಡೇಟ್ ಇದೆ. ನಿಮ್ಗೆ ವರ್ಷ ಹೋಗ್ತಾ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಶಶಿ ಪೀಸಸ್ ಮತ್ತು ನಮ್ಮ ಗೆಳೆಯ ನಮ್ಮ ಅಣ್ತಮ್ಮನ GSJ ಕನ್ನಡ 2 ಚಾನಲ್ಲು ಪಬ್ಲಿಕ್ ಆಗ್ತಾ ಇರುತ್ತೆ. ಸೊ ಇದು ದುರ್ಗಮ್ಮ ದೇವಸ್ಥಾನ. ಸೊ ಇದು ಆಲ್ರೆಡಿ ಗ್ರ್ಯಾಂಟ್ ಆಗಿದೆ. ಸೊ ಗ್ರ್ಯಾಂಟಿಂದ ಮತ್ತು ನಮ್ಮ ಅಣ್ಣ ತಮ್ಮಂದಿರೋ ಅಮೌಂಟ್ ಎಲ್ಲ ಹಾಕೊಂಬಿಟ್ಟು ಇಷ್ಟು ಕಟ್ಟಿದ್ದೀವಿ. ಸೊ ಇದೇ ರೀತಿಯಾಗಿ ಎಲ್ಲ ಗುಡಿನೂ ಮುಂದೆ ಬರುತ್ತೆ. ಇದು ದುರ್ಗಗುಡಿ ದೇವಸ್ಥಾನ. ನೆಕ್ಸ್ಟ್ ಅದು ಭೂತರಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಇಲ್ಲಿ ಅಂದ್ಕೊಳ್ಳೋಣ, ಮುಳ್ಳಿದೆ, ಚಪ್ಪಲಿ ಹಾಕ್ಕೊಂಡಿಲ್ಲ. ಸೊ ಪೂಜಾರಾಗಿರೋದ್ರಿಂದ ನೋಡಿ ಇದು ಗರ್ಭಗುಡಿ. ಸೊ ಇದೇ ಥರ 4 ಗುಡಿ ಇದೆ ಅಂತ ಹೇಳಿದ್ದೀನಿ. ಸೊ ಇದು ಸಹಿತ ಮುಂದೆಗಡೆ ಅಪ್ಡೇಟ್ ಆಗುತ್ತೆ. ಸೊ ಈ ಕಡೆ ಏನಿದೆಯಲ್ಲ ಇದೆಲ್ಲ ನಮ್ಮ ಹಳೆ, ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ, ನಮ್ಮ ಹಳೆ ಮನೆ ಇಲ್ಲೇ ಇದ್ದಾವೆ. ಸೊ ಇಲ್ಲಿಂದ ನಾವು ಗೇಟಲ್ಲಿ ಹೋಗಿದ್ದೀವಿ. ಸೊ ಹೊಸ ಅಂದರೆ ಪಗೋಡ ಚಿತ್ರದುರ್ಗ ಮೇನ್ ರೋಡ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ದೀವಿ. ಇದು ನಮ್ಮ ಹಳೆ ಮನೆಗಳು. ಮತ್ತು ಈಗ ಹೊಸ ದೇವಸ್ಥಾನ ಇಲ್ಲಿ ಆಗ್ತಾ ಇದೆ. ಬನ್ನಿ ಹಂಗೆ ಮುಂದೆ ಹಿಂದೆಗಡೆ ಬಂದರೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಸೊ ಈ ಒಂದು 2026ನೇ ಇಸ್ವಿಯಲ್ಲಿ ಇಷ್ಟು ಅಪ್ಡೇಟ್ ಇದೆ. ಇದು ಹೊಸದಾಗಿ ಆಗಿರೋ ರೋಡು. ಇದು ಇರಲಿಲ್ಲ ಆ್ಯಕ್ಚುಲಿ. ಸೊ ಇದು ಇರಲಿಲ್ಲ, ನಾನು ನೋಡೇ ಇಲ್ಲ. ಇದು ಬಂದು ಸುಮಾರು ಒಂದು ವೀಕ್ ಆಗಿದೆ ಅಷ್ಟೇ. ಇಲ್ಲಿಂದ ಹಿಡಿದು ಸುಮ್ಮನೆ ಮೇನ್ ರೋಡಿಂದ ಏನೋ ನಮ್ಮದು ಮಿಡ್ಲ್ ಸ್ಕೂಲ್ ಇದೆಯಲ್ಲ ಅಲ್ಲಿಂದ ಬಂದು ಡೆಡ್ ಹೆಂಡ್ವರೆಗೆ ಹೋಗುತ್ತೆ. ಇದು ಹೊಸ ರೋಡು ಈಗ ಆಗಿದೆ. ಸೊ ಅದ್ರ ಮುಂದೆ ರೋಡಿಂದ ಮುಂದೆಗಡೆ ನಮ್ಮ ದೇವಸ್ಥಾನಗಳಿದ್ದಾವೆ. ಇಲ್ಲಿಂದ ನೋಡೋದು ಚೆನ್ನಾಗಿ ಕಾಣ್ತಾ ಇದೆ, ಅಲ್ಲಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಒಮ್ಮೆ ನೋಡಿ ಫ್ರೆಂಡ್ಸ್, ಮಾಹಿತಿ ತಿಳ್ಕೊಂಡ್ರಲ್ಲ, ನಮ್ಮ ಶಶಿ PCSಗೆ ಧನ್ಯವಾದಗಳು ಅಂತಮ್ಮ. ಫ್ರೆಂಡ್ಸ್, ಇಷ್ಟೊತ್ತು ಅದು ನಮ್ಮ ದೇವಸ್ಥಾನಗಳು ರೆಡಿ ಆಗ್ತಿದೆ. ಇನ್ನೊಂದು 2-3 ವರ್ಷ ಆಗಬಹುದು. ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿದಿದೆ. ಈಗ ಮತ್ತೆ ಮೆರವಣಿಗೆ ಸ್ಟಾರ್ಟ್ ಆಗ್ತಿದೆ. ಇಲ್ಲಿಂದ ಕೆರೆ ಒಳಗೆ ಹೋಗ್ಬೇಕು. ಈಗ ದುರ್ಗಮ್ಮ ದೇವಸ್ಥಾನದ ಮುಂದೆ ಪೂಜೆ ಆಗ್ತಿದೆ. ಪೂಜೆ ನಂತರ ದಾರಿಯಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಸಿಗುತ್ತೆ ಅಲ್ಲೆಲ್ಲ ಕೈ ಮುಕ್ಕೊಂಡು ಮೆರವಣಿಗೆ ಸಾಗೋದು. ಫ್ರೆಂಡ್ಸ್, ಆಗಲೇ ತೋರಿಸಿದ್ನಲ್ಲ ಕೆರೆ, ಅದು ಆ ಸೈಡಿಂದ. ಈಗ ಅಲ್ಲಿ ಶ್ಯಾಮೇನ್ ಕಾಣಿಸುತ್ತಲ್ಲ ಅದೇ ನಮ್ಮ ದೇವಸ್ಥಾನ. ಬನ್ನಿ ಅಲ್ಲಿಗೆ ಹೋಗ್ಬಿಡೋಣ. ನೋಡಿ, ಇದೇ ದೇವಸ್ಥಾನ ನಮ್ಮದು. ಇದೇ ನಮ್ಮ ಮೂಲ ವಿಗ್ರಹ, ದೇವರ ಮೂರ್ತಿ, ಶ್ರೀ ಈರ್ಗಾರ ಸ್ವಾಮಿ ವಿಗ್ರಹ. ನೋಡಿ, ಮೆರವಣಿಗೆ ಮೂಲಕ ಆಲ್ರೆಡಿ ದೇವಸ್ಥಾನದ ಹತ್ರ ಬಂದರು. ಈಗ ಇಲ್ಲಿಂದ ಒಳಗೆ ತಗೊಂಡು ಹೋಗೋದು. ನಾನು ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಿಬಿಡ್ತೀನಿ, ಲೆಂತ್ ಜಾಸ್ತಿ ಆಗ್ತಿದೆ ಅದಕ್ಕಾಗಿ. ಒಳಗೆ ತಗೊಂಡು ಹೋಗೋಕ್ಕೂ ಮುಂಚೆ ದೇವಸ್ಥಾನ ಸುತ್ತೂರ ಒಂದು ರೌಂಡ್ ಹಾಕ್ತಾರೆ ದೇವ್ರನ್ನೆಲ್ಲ ಎತ್ಕೊಂಡು.
ಈಗ ಒಳಗೆ ತಗೊಂಬಂದಮೇಲೆ ಈಗ ವಿಗ್ರಹ ಏನು ತೋರಿಸ್ತೆ ಮೂರ್ತಿ ನಾನು ನಿಮಗೆ, ಸೊ ಅದನ್ನೆಲ್ಲ ಅಲಂಕಾರ ಮಾಡ್ತಾರೆ. ಅದೆಲ್ಲ ಅಲಂಕಾರ ಆದಮೇಲೆ ನಿಮ್ಗೆ ಯಾವ ಥರ ಇರುತ್ತಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಸಂಜೆಯಿಂದ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನದ ಹತ್ರ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಈಗ ನಾವು ಮನೆ ಹತ್ರ ಬಂದಿದ್ದೀವಿ. ಇಲ್ಲಿ ಪ್ರಸಾದ ರೆಡಿ ಮಾಡಿದ್ದೀವಿ. ಟೊಮೆಟೊ ಬಾತು, ಮೊಸರನ್ನ ಬಂದಿರುವ ಭಕ್ತಾದಿಗಳಿಗೆ ಪ್ರಸಾದ ಕೊಡೋಕ್ಕೆ ರೆಡಿ ಮಾಡಿರೋದು. ಈಗ ಇದನ್ನು ಎತ್ಕೊಂಡು ಸೀದಾ ನಾನು ಕೆರೆ ಹತ್ರ ಹೋಗ್ಬೇಕು, ದೇವಸ್ಥಾನದ ಹತ್ರ. ಬನ್ನಿ ಹೋಗೋಣ. ನೋಡಿ ಈಗ ಅಲಂಕಾರ ಮಾಡಿದೆ, ಪೂಜೆ ಎಲ್ಲ ಆಗಿದೆ, ಎಡೆ ಇಟ್ಟಿದ್ದಾರೆ. ನೋಡಿ ಎಲ್ಲ ಪ್ರಸಾದ ಹಂಚಿದ್ದೀವಿ. ಈಗ ಮತ್ತೆ ರೆಡಿ ಮಾಡ್ತಿದ್ದಾರೆ. ಈಗ ರೆಡಿ ಮಾಡಿದ್ಮೇಲೆ ಇಲ್ಲಿಂದ ಮತ್ತೆ ಊರೊಳಗೆ ಹೋಗ್ಬಿಟ್ಟು ಊರಿಂದ ಮತ್ತೆ ಗೇಟಿಗೆ ಬರೋದು. ಸೊ ಮತ್ತೆ ಮೆರವಣಿಗೆ ಇರುತ್ತೆ. ನಾನು ನಿಮಗೆ ಶಾರ್ಟಾಗಿ ತೋರಿಸ್ತೀನಿ. ತರ್ತಿದ್ದಾರೆ ದೇವ್ರನ್ನ ಹೊರಗಡೆಗೆ. ಕಲಶ ಎತ್ಕೊಂಡಿರೋದು ನನ್ನ ತಮ್ಮ, ದೇವ್ರನ್ನ ಎತ್ಕೊಂಡಿರೋದು ನಮ್ಮ ಅಣ್ಣನ ಮಗ. ಮೆರವಣಿಗೆ ಸ್ಟಾರ್ಟ್ ಆದಮೇಲೆ ನಾವು ಹೋಗಿ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಬರ್ಬೇಕು. ಬಂದಿದ್ದೀನಿ ನೋಡಿ ಒಳಗಡೆಗೆ. ಈ ಕೈ ಮುಕ್ಕೊಂಡು ನಾವು ಇಲ್ಲಿಂದ ಹೊರಡಬೇಕು ಮೆರವಣಿಗೆ ಜೊತೆಗೆ. ಇವಾಗ ಮೆರವಣಿಗೆ ನಮ್ಮ ಪಿಳ್ಳಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಸರ್ಕಲ್ ಅಂತ ಹೇಳೋಣ, ಅಲ್ಲಿಗೆ ಬಂದಿದೆ. ಈಗ ಇಲ್ಲಿ ಮನೆವು ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಇದೇ ನೋಡಿ ಮನೆ ಹೂವು ಅಂತ ಹೇಳ್ಬಿಟ್ಟು. ಇದನ್ನು ನಿಮ್ಮ ಕಡೆ ಏನಂತ ಕರೀತಾರೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ 3 ಸರಿ ಮಾಡ್ತಾರೆ. ಸೊ ನಾನು 3 ಸರಿನೂ ತೋರಿಸ್ಬಿಟ್ರೆ ನಿಮಗೆ ಹೆವಿ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಅದಕ್ಕಾಗಿ ಜಸ್ಟು ಟ್ರಿಮ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಯಾವ ಥರ ಇದು ಮನೆ ಹೂವು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈಗ ಎಲ್ಲ ದೇವಸ್ಥಾನದೊಳಗೆ ಹೋಗ್ತಿದ್ದೇವೆ. ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನದೊಳಗೆ ಹೋದ್ಮೇಲೆ ಕುದುರೆ ಎಲ್ಲ ಇಲ್ಲೇ ಇಟ್ಬಿಡ್ತಾರೆ. ದೇವರು ಕಲಶನ ಮಾತ್ರ ಗೇಟಿಗೆ ತಗೊಂಬರ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.